ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ಪರಿಷ್ಕರಣೆ 29ನೇ ತಾರೀಕಿಂದ ನಮ್ಮ ರಾಜ್ಯದಲ್ಲೂ ಕೂಡ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಸರ್ಕಾರ ಶಾಸಕರು ಆಡಳಿತ ಪಕ್ಷದ ಶಾಸಕರು BLOಗಳನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಆಡಳಿತ ಪಕ್ಷದವರು BLOಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸಿ ಅವರನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ನಿನ್ನೆ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ರಾಮನಗರದಲ್ಲಿ ನಡೆದಂತ ಘಟನೆಯನ್ನು ಉಲ್ಲೇಖ ಮಾಡಿದ್ದಾರೆ. ಗುಲ್ಬರ್ಗ ಜಿಲ್ಲೆ ಇರಬಹುದು, ಬೀದರ್ ಜಿಲ್ಲೆ ಇರಬಹುದು, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅಧಿಕಾರಿಗಳನ್ನ ಮಸೀದಿಗಳಲ್ಲೇ ಕೂರಿಸಿಕೊಂಡು ಅಲ್ಲಿ SIR ಅನ್ನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ ನಮ್ಮ ಹಿಂದೂಗಳು ಅಲ್ಲಿ ಮಸೀದಿ ಒಳಗೆ ಹೋಗೋದಕ್ಕೆ ಸಾಧ್ಯ ಆಗದೇನೆ, ಆ ಚೌಲ್ಟ್ರಿ ಒಳಗೆ ಹೋಗಕ್ಕೆ ಸಾಧ್ಯ ಆಗದೇನೆ ಅವರು ದೂರ ಉಳಿತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಇದೆಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದಿಂದ ಷಡ್ಯಂತ್ರ ನಡೀತಾ ಇದೆ. ನಾನು ಗಂಭೀರವಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಚೌಲ್ಟ್ರಿಗಳಲ್ಲಿ ಮಸೀದಿಗಳಲ್ಲಿ ಎಲ್ಲ ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕೊಂಡು ಅಧಿಕಾರಿಗಳನ್ನು ಕೂರಿಸಿಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಮತ್ತೊಂದು ಕಡೆ ಸಾಗರದಲ್ಲಿ ಅಧಿಕಾರಿಗಳು ಇದನ್ನು ಹಂಚ್ತಾ ಇದ್ದಾರೆ. SIRನ ಪ್ರಾಮುಖ್ಯತೆ ಏನು ಅಂತೇಳಿ ಹೇಳಿಕೊಂಡು BLOಗಳೇ ಬ್ಲಾಕ್ ಲೆವೆಲ್ ಆಫೀಸರ್ಸ್ಗಳು ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಇವತ್ತು ಅಧಿಕಾರಿಗಳನ್ನ ಬಳಸಿಕೊಳ್ತಾ ಇದ್ದಾರೆ. ಯಾವ ಸದುದ್ದೇಶ ಇಟ್ಕೊಂಡು ದೇಶದ ಚುನಾವಣಾ ಆಯೋಗ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾ ಇದ್ದಾರೋ ಆ ಸದುದ್ದೇಶವನ್ನು ಹಾಳ್ಗೆಡುವಂತ ಕೆಲಸ ಇವತ್ತು ಆಡಳಿತ ಪಕ್ಷ ಮಾಡೋದಕ್ಕೆ ಹೊರಟಿದ್ದಾರೆ. ಮತ್ತು SIRನಲ್ಲಿ ತಮಗೆಲ್ಲರೂ ಕೂಡ ಮಾಹಿತಿ ಇದೆ. ಒಂದು ಕಡೆ ಬ್ಲಾಕ್ ಲೆವೆಲ್ ಆಫೀಸರ್ಸ್ ಇರ್ತಾರೆ BLOಗಳು, ಮತ್ತೊಂದು ಕಡೆ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಂದ BLA 2ಗಳು ಇರ್ತಾರೆ, BLA 1ಗಳು ಇರ್ತಾರೆ. ಉದಾಹರಣೆ, ಇವತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೊಬ್ಬ BLA 1 ಇರ್ತಾನೆ, ಬಿಜೆಪಿಗೊಬ್ಬ BLA 1 ಇರ್ತಾನೆ, JDSಗೊಬ್ಬ BLA 1 ಇರ್ತಾರೆ. ಆದ್ರೆ ಕಾಂಗ್ರೆಸ್ನವರು BLA 1ಗಳು ಕಾಂಗ್ರೆಸ್ನವರು ಇಬ್ಬರಿಬ್ಬರನ್ನು ಕೊಡ್ತಾ ಇದ್ದಾರೆ. ಸಾರಿ, BLA 2ಗಳನ್ನ BLO ಇರ್ತಾರೆ, ಬ್ಲಾಕ್ ಲೆವೆಲ್ ಆಫೀಸರ್ ಇರ್ತಾರೆ, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ BLA 1 ಇರ್ತಾರೆ, ಪ್ರತಿ ಬೂತ್ಗೆ BLA 2ಗಳು ಇರ್ತಾರೆ. ಆ ಬೂತ್ಗೆ ಇರ್ತಕ್ಕಂಥ BLA 2ಗಳು ಕಾಂಗ್ರೆಸ್ ಪಕ್ಷಕ್ಕೆ ಇಬ್ಬರಿಬ್ಬರನ್ನ ಕೊಡುವಂತ ಕೆಲಸವೂ ಕೂಡ ಆಡಳಿತ ಪಕ್ಷ ಮಾಡಿರುವಂತದ್ದು. ಈ ರೀತಿ ಈ ವ್ಯವಸ್ಥೆಯನ್ನ ಅಧಿಕಾರವನ್ನ ಸಂಪೂರ್ಣ ದುರ್ಬಳಕೆ ಮಾಡಿಕೊಂಡು ದುರುಪಯೋಗ ಮಾಡ್ತಕ್ಕಂಥ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡೋದಕ್ಕೆ ಹೊರಟಿದೆ. ಅದು ಅಕ್ಷಮ್ಯ ಅಪರಾಧ. ಇದನ್ನ ಸರಿಪಡಿಸುವಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ನಾನು